ಸಾಮಾನ್ಯವಾಗಿ ಒಂದು ಸಿಬಿಲ್ ಸ್ಕೋರ್ ನ ರೇಂಜ್ ಬಂದು 300 ರಿಂದ 900 ಇರುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಏನಾದ್ರೂ 750 ಇದೆ ಅಂದ್ರೆ ನೀವು ಒಳ್ಳೆಯ ಸಿಬಿಲ್ ರಿಪೋರ್ಟ್ ನ ಹೊಂದಿದ್ದೀರಿ ಅಂತ ಅರ್ಥ. ಆ ಟೈಮಲ್ಲಿ ನೀವು ಯಾವ ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಿದ್ರು ಅದು ಇಮಿಡಿಯೇಟ್ ಆಗಿ ಲೋನ್ ಅಪ್ರೂವ್ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ 750 ಇದ್ರೂ ಕೂಡ ನೀವು ಯಾವ್ದಾದ್ರು ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ಫೆಡರಲ್ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ರು. ನೀವು ಯಾವುದೇ ಬ್ಯಾಂಕ್ ಗೆ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಅವರು ನಿಮ್ಮ ಸಿಬಿಲ್ ಸ್ಕೋರ್ ನ ಚೆಕ್ ಮಾಡೇ ಮಾಡ್ತಾರೆ. ಇದೇ ರೀತಿ ಅವರು ಕೂಡ ಇಲ್ಲಿ ನನ್ನ ಫ್ರೆಂಡ್ ನ ಸಿಬಿಲ್ ಸ್ಕೋರ್ ನ ಚೆಕ್ ಮಾಡಿದ್ರು. ಅವರ ಸಿಬಿಲ್ ಸ್ಕೋರ್ 750 ಇದ್ರೂ ಕೂಡ ಅವರ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಬ್ಯಾಂಕ್ ನವರು ಕೊಟ್ಟಂತ ಒಂದು ರೀಸನ್ ಏನಂದ್ರೆ, ನೀವು ಸುಮಾರು 2-3 ವರ್ಷಗಳಿಂದ ಸಿಬಿಲ್ ರಿಪೋರ್ಟ್ ಅಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಡೆಸಿಲ್ಲ, ನೀವು 2-3 ವರ್ಷದಿಂದ ಯಾವುದೇ ಲೋನ್ ಗಳನ್ನ ತಗೊಂಡು EMI ನ ಪೇ ಮಾಡ್ತಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರೀಸನ್ ನ ಕೊಡ್ತಾರೆ. ವೀಕ್ಷಕರೇ, ನೀವು ಹೊಸ ಕಸ್ಟಮರ್ ಆಗಿದ್ದಾಗ ನೀವೇನಾದ್ರೂ ಒಂದು 50,000 ಲೋನ್ ಅಮೌಂಟ್ ಇರೋ ಒಂದು ಯಾವ್ದಾದ್ರು ಲೋನ್ ತಗೊಂಡು ಅದನ್ನ ಯಾವುದೇ ಬೌನ್ಸ್ ಇಲ್ದಲೆ ಕ್ಲಿಯರ್ ಮಾಡಿದ್ರೆ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ ಅಲ್ಲಿ 750 ಪಾಯಿಂಟ್ ಬರುತ್ತೆ. ಹಾಗಂತ ನೀವು ಮುಂದಿನ 2-3 ವರ್ಷಗಳ ಕಾಲ ಯಾವುದೇ ಲೋನ್ ಗಳನ್ನ ತಗೊಳ್ಳದೆ ನೀವು ಒಂದು 50 ಲಕ್ಷ ಅಥವಾ 1 ಕೋಟಿ ಮೊತ್ತದ ಯಾವ್ದಾದ್ರು ಒಂದು ಲೋನ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಆ ಲೋನ್ ರಿಜೆಕ್ಟ್ ಆಗುತ್ತೆ. ಯಾಕೆಂದ್ರೆ ನೀವು ನಿಮ್ಮ ಸಿಬಿಲ್ ರಿಪೋರ್ಟ್ ಅಲ್ಲಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ ನಡೆಸಿರಲ್ಲ ಅಂತ ಹೇಳ್ಬಿಟ್ಟು. ಯಾವ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ರೆಗ್ಯುಲರ್ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಅದನ್ನ ಒಳ್ಳೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ನಾವ್ ಹೇಳ್ತೀವೋ ಅದೇ ರೀತಿ ಈ ಸಿಬಿಲ್ ರಿಪೋರ್ಟ್ ಅಲ್ಲೂ ಆಗುತ್ತೆ. ಸೊ ಅದಕ್ಕೋಸ್ಕರ ಮುಂದೆ ನೀವೇನಾದ್ರೂ ದೊಡ್ಡ ಮೊತ್ತದ ಒಂದು ಲೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇವಾಗ ಸಣ್ಣ ಪುಟ್ಟ ಲೋನ್ ಗಳನ್ನ ತಗೊಂಡು ಅದನ್ನ ಯಾವುದೇ ಬೋನ್ಸ್ ಮಾಡ್ಕೊಳ್ದೆ ನೀಟಾಗಿ ಪೇಮೆಂಟ್ ಮಾಡ್ತಾ ಇರಿ. ಅಕಸ್ಮಾತ್ ನಿಮ್ಗೆ ಯಾವುದೇ ಲೋನ್ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕುಟುಂಬ ವರ್ಗದವರಿಗೆ ಈ ಸಣ್ಣ ಪುಟ್ಟ ಲೋನ್ ಗಳನ್ನ ಕೊಡಿಸ್ತಾ ಇರಿ. ಅಂದ್ರೆ ಈ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಈ ತರ 10,000 20,000 ಇರುವಂತ ಒಂದು ಚಿಕ್ಕ ಮೊತ್ತದ ಸಾಲಗಳನ್ನ ನೀವು ತಗೋತಿದ್ರೆ ನಿಮ್ಮ ಸಿಬಿಲ್ ರಿಪೋರ್ಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಹಾಗೂ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಮುಂದೆ ನೀವು ಯಾವ್ದಾದ್ರು ದೊಡ್ಡ ಮೊತ್ತದ ಲೋನ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ಕಡಿಮೆ ಡಾಕ್ಯುಮೆಂಟ್ ಅಲ್ಲಿ ಮತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ನಿಮ್ಗೆ ಲೋನ್ ಅಪ್ರೂವ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ಉಪಯುಕ್ತ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.